ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಈಗಾಗಲೇ ಪ್ರೋಮೋ ನೋಡಿರ್ಬೋದು. ನಾನು ಇದಕ್ಕಿಂತ ಮುಂಚೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಇವರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಇದೆ ಅಂತೇಳಿ. ಯಾರೆಲ್ಲ ಆ ವಿಡಿಯೋಲಿ ನೋಡಿಲ್ಲ ಅವಾಗ ನೋಡಿ, ನಾನು ಬಿಗ್ ಅಪ್ಡೇಟೇ ಕೊಟ್ಟಿದ್ದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಒಬ್ಬರು ಹೋಗ್ತಾರೆ ಮನೆಗೆ ಅಂತಲೇ ಹೇಳಿದ್ದೆ, ಅದ್ರ ಬಗ್ಗೆನೂ ಅಪ್ಡೇಟ್ ಕೊಟ್ಟಿದ್ದೆ. ಅಷ್ಟೆಲ್ಲ ಚೈತ್ರ ಕುಂದಾಪುರ ಸೀಕ್ರೆಟ್ ರೂಮ್ನಲ್ಲಿ ಎಷ್ಟು ಸಹ ಇರ್ತಾರೆ ಅನ್ನೋದ್ರ ಬಗ್ಗೆನೂ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೆಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿರ್ಬೋದು, ಯಾವುದೇ ಅಪ್ಡೇಟಿಗಾಗಿರ್ಬೋದು, DKD ನೋಡಿರ್ಬೋದು, ಅದನ್ನು ನಾನು ಟಿವಿಗೆ ಮೊನ್ನೆ ಯಾರು ವಿನ್ನರ್ ಅಂತ ಯಾರು ರನ್ನರ್ ಅಪ್ ಅಂತಲೇ ಹೇಳಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಈ ವಾರ ಅಂತೂ ತುಂಬ ರೋಚಕವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಸೀಸನ್ ಒಂದು ಲೆಕ್ಕ ಆದರೆ ಈ ದಿನ ಒಂದು ಲೆಕ್ಕ ಅಂತ ಹೇಳ್ಬೋದು. ಎಲಿಮಿನೇಷನ್ ಇಲ್ಲ, ಆದರೂ ಈ ವಾರ ಎಲಿಮಿನೇಷನ್ ಆಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಸೀಸನಲ್ಲಿ ಸೀಕ್ರೆಟ್ ರೂಮ್ ಅನ್ನೋದಿಲ್ಲ 2 ಸೀಸನಿಂದ, ಆದರೆ ಈ ವಾರ ಈ ಸೀಸನಲ್ಲಿ ಸೀಕ್ರೆಟ್ ರೂಮ್ ಅನ್ನೋ ಕಾನ್ಸೆಪ್ಟ್ ಕೂಡ ತಂದಿದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆ ಎಪಿಸೋಡ್ನಲ್ಲಿ ನೋಡಿರ್ಬೋದು, ಎಲ್ಲರಿಗೂ ಒಂದು ರೌಂಡ್ ಕ್ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮಿಗಾರಿ ಆಗಿರ್ಬೋದು, ಮೋಕ್ಷದವ್ರಿಗೆ ಆಗಿರ್ಬೋದು, ಹಾಗೆ ಗೌತಮಿ ಆಗಿರ್ಬೋದು, ಅವರೆಲ್ಲರಿಗೂ ಒಂದು ರೌಂಡ್ ಕ್ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ನಲ್ಲಿ ಸುದೀಪ್ ಅವರು ಹೇಳ್ತಾರೆ, ಈ ಮನೆಗೆ ಯಾರ ಕಡೆಯಿಂದ ಹೆಚ್ಚು ಕಾಂಟ್ರಿಬ್ಯೂಟ್ ಬಂದಿದೆ ಅಂತ ಕೇಳಿದಾಗ ಎಲ್ಲರೂ ಆರ್ಡರ್ ವೈಸ್ನಾಗ ಇಡಬೇಕಾಗುತ್ತೆ. ಅದರಲ್ಲಿ ನೋಡಿರ್ಬೋದು ಪ್ರಮೋದಲ್ಲಿ ರಜತ್ ಅವ್ರು ಹೇಳ್ತಾರೆ, ಹನುಮಂತ್ ಅವರು ಪ್ರೊಫೆಷ್ನಲ್ ಕಿಲಾಡಿ, ಅವರಿಗೆಲ್ಲ ಗೊತ್ತು ಆದರೆ ಏನು ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಾರೆ, ಅನ್ನೋ ಥರ ನಡ್ಕೊತಾರೆ ಅನ್ನೋದ್ರ ಬಗ್ಗೆ ರಜತ್ ಅವ್ರು ಹೇಳ್ತಾರೆ. ನಿಮಗೆ ಈ ರಜತ್ ಮಾತನ್ನ ಒಪ್ಕೊತೀರಾ ಇಲ್ಲ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಕಳೆದ ವಾರ ನೀವು ನೋಡಿರ್ಬೋದು, ಯಾರನ್ನ ಹೆಲ್ಮೆಟ್ಟೇ ಮಾಡಲಿಲ್ಲ ಬಿಗ್ ಬಾಸ್. ಅದು ಶೋಬೋರ್ಡ್ ನಾನು ಸೆಲ್ಫ್ ಎವಿಕ್ಟೆಡ್ ಆಗ್ತೀನಿ ಅಂತೇಳಿ ಹೊರಗಡೆ ಹೋಗ್ಬಿಟ್ರು. ಆದರೆ ಅಲ್ಲಿಂದ ಆ ವಾರ ಓಟ್ ಹಾಕಿರೋ ಜನರದ್ದು ಏನು, ಅವರಷ್ಟು ಕಷ್ಟಪಟ್ಟು ಓಡಾಗಿರ್ತಾರೆ ತಮ್ಮ ಇಷ್ಟವಾದ ಕಂಟೆಸ್ಟೆಂಟ್ ಉಳಿಲಿ ಅನ್ನೋದ್ರಲ್ಲ, ಆ ಓಟ್ನ ಅದನ್ನು ಇವಾಗ ಈ ವಾರ ಕ್ಯಾರಿ ಮಾಡಿದ್ದಾರೆ. ಆ ಎಲಿಮಿನೇಷನ್ ಈ ವಾರ ಕ್ಯಾರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡಿರ್ಬೋದು ಬಾಟಮ್ 2ನಲ್ಲಿ ಈ ವಾರ ಯಾರನ್ನು ಕುಂದಿಸಿದಾರಪ್ಪ, ಐಶ್ವರ್ಯ ಹಾಗೂ ಚೈತ್ರ ಕುಂದಾಪುರ ಅವ್ರನ್ನ ಕುಂದಿಸಿದ್ದಾರೆ. ಕಳೆದ ವಾರ ಶಿಶಿರ್ ಹಾಗೂ ಐಶ್ವರ್ಯ ಅವ್ರನ್ನ ಕುಂದಿರಿಸ್ಕೊಂಡಿದ್ರು. ಇನ್ನೇನು ಇವರಿಬ್ಬರಲ್ಲಿ ಒಬ್ಬರು ಮನೆಗೆ ಹೋಗ್ತಾರೆ ಅನ್ನೋಷ್ಟೊತ್ತಿಗೆ ಶೋಭಾ ಅವ್ರು ಸೆಲ್ಫ್ ಎವಿಕ್ಟೆಡ್ ಆಗ್ತೀನಿ ಅಂತೇಳಿ ಮನೆಯಿಂದ ಹೊರಗಡೆ ಹೋದರು. ಬಿಗ್ ಬಾಸ್ ಅವ್ರು ಡೋರ್ ಓಪನ್ ಮಾಡಿದ್ರು, ಅವ್ರ ಮನೆಯಿಂದ ಹೊರಗಡೆ ಹೋದರು. ಆದರೆ ಈ ವಾರ ಹೇಳ್ಬೇಕಂದ್ರೆ ಇಬ್ಬರನ್ನ, ಹಾಗೆ ಚೈತ್ರ ಹಾಗೂ ಐಶ್ವರ್ಯ ಅವರು ಇಬ್ಬರಲ್ಲಿ ಒಬ್ಬರಂತೂ ಕನ್ಫರ್ಮಾಗಿ ಹೋಗ್ತಾರೆ. ಆದರೆ ಏನಪ್ಪ ಇದೆ ಟ್ವಿಸ್ಟ್ ಅಂತಂದರೆ, ಐಶ್ವರ್ಯ ಅವರು ಸ್ಪೋರ್ಟ್ಸ್ ರೂಮಿಗೆ ಹೋಗ್ತಾರೆ, ಅಲ್ಲೋಗಿ ನಿಂತ್ಕೊತಾರೆ. ಹಾಗೆ ಚೈತ್ರ ಕುಂದಾಪುರ ಅವ್ರನ್ನ ಕನ್ವೆನ್ಷನ್ ರೂಮಿಗೆ ಹೋಗಿ ಕುಂದ್ರಿಸ್ತಾರೆ. ಇಬ್ಬರಲ್ಲಿ ಇಬ್ಬರು ಹೋಗ್ಬೋದು, ಇಲ್ಲ ಒಬ್ಬರು ಹೋಗ್ಬೋದು ಅಂತೇಳಿ ಸುದೀಪ್ ಅವರು ಹೇಳಿ ಹೋಗ್ತಾರೆ. ಆಗ ಅಲ್ಲಿ ಸ್ಪೋರ್ಟ್ಸ್ ರೂಮಿಂದ ಐಶ್ವರ್ಯ ಅವರು ಡೈರೆಕ್ಟ್ ಹೆಲ್ಮೆಟ್ ಆಗಿದ್ದಾರೆ. ಇವರ ಬಿಗ್ ಬಾಸ್ ಮನೆ ಡೈರೆಕ್ಟ್ ಹೆಲ್ಮೆಟ್ ಆಗಿರೋದು ಅಂದರೆ ಅದು ಬಂದು ಐಶ್ವರ್ಯ ಅವರು ಇವರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಕಡೆ ಸೈಡ್ ಚೈತ್ರ ಕುಂದಾಪುರ ಅವ್ರನ್ನ ಸೀಕ್ರೆಟ್ ರೂಮ್ನಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೀಕ್ರೆಟ್ ರೂಮ್ ಅಂದರೆ ಕಂಪ್ಲೀಟಾಗಿ ಸೀಕ್ರೆಟ್ ರೂಮ್ ಅಲ್ಲ, ಅವ್ರನ್ನ ಒಂದಿನ ಮಟ್ಟಿಗೆ ಅಲ್ಲಿ ಕನ್ಫೆಷನ್ ರೂಮ್ನಾಗ ಕುದಿಸಿದ್ದಾರೆ ಅಷ್ಟೇ. ಅವ್ರು ಕಂಪ್ಲೀಟಾಗಿ ಸೀಕ್ರೆಟ್ ರೂಮ್ನಾಗ ಇರಲ್ಲ, ಇದಂತೂ ಕನ್ಫರ್ಮ್. ಯಾಕಪ್ಪ ಅಂದರೆ ಈ ಸೌಂಡ್ ಬಾಕ್ಸ್ ಸೀಕ್ರೆಟ್ ರೂಮ್ನಾಗ ಕೂತ್ಕೊಂಡ್ರೆ ಇಲ್ಲಾರು ಗಲಾಟೆ ಮಾಡೋದು, ಇಲ್ಲಾರು ಜಗಳ ಮಾಡೋದು, ಇಲ್ಲಾರು ಬಾಯ್ ಮಾಡೋದು ಹೇಳಿ ಅವರಂತೂ ಕನ್ಫೆಷನ್ ರೂಮಿಗೆ ಅವರಂತೂ ಕನ್ಫೆಷನ್ ರೂಮಿಗೆ 2 ಸಲ ಮಟ್ಟಿಗೆ ಇರ್ತಾರೆ. ಆಮೇಲೆ ಸೀಕ್ರೆಟ್ ರೂಮಿಗೆ ಅಂತ ಅವ್ರನ್ನ ಕಳಿಸಲ್ಲ, ಇದೇ ಮೊದಲು. ಅಷ್ಟೇ ಅಲ್ಲದೆ ಅಲ್ಲಿ ಕುತ್ಕೊಂಡು ಚೈತ್ರ ಕುಂದಾಪುರರಿಗೆ ಮನೇಲಿ ಏನೇನು ನಡೀತಿದೆ, ಇವ್ರು ಬಿಗ್ ಬಾಸ್ ಬಂದು ಹೆಲ್ಮೆಟ್ ಆದ್ಮೇಲಿಂದ ಮನೇಲಿ ಎಲ್ಲೆಲ್ಲಿ ನಡೀತಿದೆ ಅಂತಲೇ ನೋಡ್ಬೋದು. ಐಶ್ವರ್ಯ ಅವರೇ ಟಾಪ್ ಬಾಟಮ್ನಲ್ಲಿ ಇದ್ದಾಗ ಐಶ್ವರ್ಯ ತುಂಬಾ ಅಳು ಬಂದುಬಿಡುತ್ತೆ ಅಂತ ಹೇಳಿ ಅವ್ರು ಅಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆದರೆ ಚೈತ್ರ ಕುಂದಾಪುರ ಯಾವುದೇ ಕಾರಣಕ್ಕೆ ಆಡ್ತಿರಲ್ಲ. ಆದರೆ ಯಾವಾಗ ಅವ್ರನ್ನ ಕನ್ಫೆಷನ್ ರೂಮ್ನಲ್ಲಿ ಕುಂದ್ರಿಸಿದ್ದೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರಂತ ಅವ್ರಿಗೆ ಕೇಳಿಸ್ದಾಗ ಚೈತ್ರ ಕುಂದಾಪುರ ಇವರು ನಿಜವಾಗ್ಲೂ ಕಣ್ಣೀರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್, ರಜತ್, ಧನ್ರಾಜ್, ಹನುಮಂತು ಅವರೆಲ್ಲ ಗಾರ್ಡನ್ ಏರಿಯಲ್ಲಿ ಕುತ್ಕೊಂಡು ಚೈತ್ರ ಕುಂದಾಪುರನ ಅವ್ರ ಬಗ್ಗೆ ಹಾಸ್ಯ ಮಾಡ್ಕೊಂಡು ನಗ್ತಿರ್ತಾರೆ. ಇವರು ವಾಯ್ಸಿಗೆ ಬಿಗ್ ಬಾಸ್ ಜನರು ನಡೆಯೋ ಮನೆ ಸಾಕು ಅನ್ನೋದು ರೀತಿಯಲ್ಲಿ ರಜತ್ ಅವರು ಮಾತಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಇನ್ನು ಉಳ್ಕಿದಾರೆಲ್ಲ ನಗ್ತಿರ್ತಾರೆ. ಇದು ಚೈತ್ರ ಕುಂದಾಪುರ ಅವ್ರಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಆಗ ಚೈತ್ರ ಕುಂದಾಪುರ ಇದು ನಿಜವಾದ ಬಿಗ್ ಬಾಸ್ ಅಂತೇಳಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಚೈತ್ರ ಕುಂದಾಪುರ ಅವರು ನಿಜವಾಗ್ಲೂ ಹೆಲ್ಮೆಟ್ ಆಗಿದ್ದಾರಂತ ಮನೆ ಮಂದಿ ಎಲ್ಲ ತಿಳ್ಕೊಂಡಿರ್ತಾರೆ. ಇವ್ರು ಮನೆ ಮಂದಿ ಗೊತ್ತಿಲ್ಲ ಈ ವಾರ ನೋ ಎಲಿಮಿನೇಷನ್ ವೀಕ್ ಅಂತ. ಎಲಿಮಿನೇಷನ್ ಇದೆ, ಒಬ್ಬರು ಹೋಗಿಲ್ಲ, ಇಬ್ಬರು ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಹೋಗಿರೋದು ಒಬ್ಬರು ಮಾತ್ರ. ಇವ್ರು ಏನು ಅಂದ್ಕೊಂಡಿರ್ತಾರೆ, ಇಬ್ಬರು ಹೋಗಿದ್ದಾರೆ, ಐಶ್ವರ್ಯ ಚೈತ್ರ ಕುಂದಾಪುರ ಅವರು ಇಬ್ಬರು ಹೋಗಿದ್ದಾರೆ ಅಂತ ಹೇಳ್ಕೊಂಡು ಇವರು ಮಾತಾಡ್ಕೊಂಡು ಕೂತಿರ್ತಾರೆ ಚೈತ್ರ ಕುಂದಾಪುರ ಅವ್ರ ಬಗ್ಗೆ. ಚೈತ್ರ ಕುಂದಾಪುರ ನಾಳೆ ಸಂಚಿಕೆಯಲ್ಲಿ ಎಂಟ್ರಿ ಕೊಡ್ತಾರೆ, ಅವಾಗ ನೋಡ್ಬೇಕು ಇವ್ರದ್ದೆಲ್ಲ ರಿಯಾಕ್ಷನ್ನು ಅಂತ. ಏನು ಚೈತ್ರ ಕುಂದಾಪುರ ಇವ್ರದ್ದೆಲ್ಲ ಗ್ರಾಚಾರ ಬಿಡಿಸ್ತಾರ, ಇಲ್ಲ ಮತ್ತೆ ಬಾಯಿ ಮಾಡಿ ಜಗಳ ಮಾಡ್ತಾರೆ ಅನ್ನೋದ್ರ ಕಾದು ನೋಡ್ಬೇಕು ಅನ್ಸುತ್ತೆ ನಾಳೆ ಸಂಚಿಕೆ ಮಟ್ಟ. ಈ ವಿಡಿಯೋ ಇಷ್ಟದಲ್ಲಿ ನಿಮ್ಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.